ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ದೆಹಲಿ ಪೊಲೀಸ್ ಠಾಣೆಯಲ್ಲಿ ರಾಹುಲ್ ಗಾಂಧಿ ಅವರ ಹೈಡ್ರಾಮಾ ಒಂದಲ್ಲ ಎರಡಲ್ಲ 7 ತಾಸು ರಾಹುಲ್ ಗಾಂಧಿ ಅವರ ವಾರ್ನಿಂಗ್ಗೆ ಸ್ವತಃ ಪೊಲೀಸರೇ ಎದುರು ಬಿಟ್ರು. ಕೊನೆಗೂ ಕೂಡ 12 ವರ್ಷಗಳಿಂದ ಅಧಿಕಾರದಲ್ಲಿ ಗಟ್ಟಿಯಾಗಿರುವ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡೋದಕ್ಕೆ ಸಾಧ್ಯವಾಗದ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡಿ ತೋರಿಸ್ಬೇಕು. ಏನಿದ್ ಕತೆ? ರಾಹುಲ್ ಗಾಂಧಿ ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಅಂತದ್ದೇನು ಮಾಡಿದ್ರು, ಇದೆಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ರಾಹುಲ್ ಗಾಂಧಿ ಅವರು ದೆಹಲಿಯ ಸಂಸತ್ ಮಾರ್ಗ್ ಪೊಲೀಸ್ ಠಾಣೆಯ ಡಿಸಿಪಿ ಕಚೇರಿಗೆ ಬಂದಿದ್ರು. ಬರೋದಷ್ಟೇ ಅಲ್ಲ, ಬರೋಬ್ಬರಿ 7 ಗಂಟೆಗಳ ಕಾಲ ಅಲ್ಲಿಯೇ ಧರಣಿ ಕೂತಿದ್ರು. ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಾದಂತಹ ಸಲ್ಮಾನ್ ಖುರ್ಷಿದ್, ಪವನ್ ಖೇರಾ, ಜಯರಾಮ್ ರಮೇಶ್ ಸೇರಿದಂಗೆ ರಾಹುಲ್ ಅವರ ಇಡೀ ಆಪ್ತ ತಂಡವೇ ಅಲ್ಲಿ ಹಾಜರಾಗಿತ್ತು. ರಾಹುಲ್ ಗಾಂಧಿ ಅವರಲ್ಲಿಗೆ ತಮ್ಮ ಜೊತೆಗೆ ಸಾಹಿಲ್ ಅನ್ನೋ ಯುವಕನನ್ನು ಕೂಡ ಕರೆದುಕೊಂಡು ಬಂದಿದ್ರು. ಈ ಸಾಹಿಲ್ ಯಾರು ಗೊತ್ತಾಯ್ತಾ? ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆ ಸಮಯದಲ್ಲಿ ದೆಹಲಿ ಪೊಲೀಸರು ತನ್ನ ಮೇಲೆ ಪೆಲೆಟ್ ಗನ್ಗಳನ್ನು ಬಳಸಿದ್ದಾರೆ ಅಂತ ಆರೋಪಿಸ್ತಾ ಇರುವಂತಹ ಯುವಕ. ಇದೇ ವಿಷಯಕ್ಕೆ ಸಂಬಂಧಿಸಿದಂಗೆ ರಾಹುಲ್ ಗಾಂಧಿ ಅವರು ಈ ಹಿಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ಸಹ ನಡೆಸಿದ್ರು. ಆದರೆ ನಿನ್ನೆ ನಡೆದಿದ್ದು ಮಾತ್ರ ರೋಚಕ ಘಟನೆ. ರಾಹುಲ್ ಗಾಂಧಿ ಅವರು ಈ ಸಾಹಿಲ್ನನ್ನ ಕರೆದುಕೊಂಡು ನೇರವಾಗಿ ಡಿಸಿಪಿ ಕಚೇರಿಗೆ ಹೋಗ್ತಾರೆ. ಅಲ್ಲಿ ಪೊಲೀಸರಿಗೆ ಈ ಕೂಡಲೇ ಸಾಹಿಲ್ ದೂರಿಗೆ ಸಂಬಂಧಿಸಿದಂಗೆ ನೀವು FIR ಅನ್ನ ದಾಖಲಿಸಬೇಕು. ಒಂದು ವೇಳೆ ನೀವು FIR ದಾಖಲು ಮಾಡದೇ ಇದ್ರೆ ನಾನು ಇಲ್ಲೇ ಧರಣಿ ಕೂತ್ಕೊಳ್ತೇನೆ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಅನ್ನ ಕೊಡ್ತಾರೆ. ದೆಹಲಿ ಪೊಲೀಸ್ ಅಧಿಕಾರಿಗಳು ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ತುಂಬಾ ಮಾತುಕತೆ ನಡೀತು. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರ ದೊಡ್ಡ ಗುಂಪೆ ಅಲ್ಲಿಗೆ ಜಮಾಯಿಸ್ತು ಕೂಡ. ಒಂದ್ ರೀತಿ ಹೈಡ್ರಾಮವೇ ಆಗ್ಬಿಡ್ತು. ಇಡೀ ದೇಶವೇ ಟಿವಿಯ ಮುಂದೆ ಕೂತ್ಕೊಂಡು ಈ ತಮಾಷೆಯನ್ನ ನೋಡ್ತಾ ಇತ್ತು. ಬರೋಬ್ಬರಿ 7 ಗಂಟೆಗಳ ಕಾಲ ಈ ಹೈಡ್ರಾಮಾ ಮುಂದುವರಿಯುತ್ತೆ. ಈ 7 ಗಂಟೆಗಳ ತೀವ್ರ ಹಗ್ಗಜಗ್ಗಾಟದ ನಂತರ ಒಂದು ವಿಡಿಯೋ ಹೊರಗು ಬರುತ್ತೆ. ಆ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಅವರು ದೆಹಲಿ ಪೊಲೀಸರಿಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನು ಕೊಡ್ತಾ ಇರೋದು ಕಂಡು ಬರುತ್ತೆ. ಅವರು ಪೊಲೀಸರನ್ನ ನೋಡಿ, ನಾನು 1 ದಿನ ಅಲ್ಲ, 10 ದಿನ ಅಲ್ಲ, 30 ದಿನ ಅಲ್ಲ, ಬೇಕಾದ್ರೆ 1 ತಿಂಗಳು ಅಥವಾ 6 ತಿಂಗಳ ಕಾಲ ಇಲ್ಲೇ ಧರಣಿ ಕೂತ್ಕೊಳ್ತೇನೆ, FIR ದಾಖಲು ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆವಾಜ್ ಹಾಕ್ತಾ ಇದ್ರು. छर्रे शरीर में है, 3 छर्रे आंख में है, आंख से इनको दिखाई नहीं देता है, 3-4 छर्रे दिल के पास है, साफ दिख रहा है कि एक युवा के साथ अन्याय हुआ है. और तब भी आज सुबह 11-11:30 बजे हम यहाँ आए. 1 महीने से ये घूम रहे हैं. 11:30 बजे आए, अभी 6:30 बज गए हैं, 6:45 हो गए, तब जाके FIR फाइल की. अब आप इमेजिन कीजिए इस देश में कितने महिलाओं का बलात्कार होता है, रेप होता है, कितने बच्चों को मारा जाता है, कितने लोगों को गोली मारी जाती है, कितने लोगों के शरीर में छर्रे होते हैं. ये न्यू दिल्ली, बिल्कुल दिल्ली के बीच में पुलिस स्टेशन है, यहाँ पे न्याय नहीं मिल रहा है. अब इमेजिन कीजिए गांव के किसी पुलिस स्टेशन में या छोटे से शहर के किसी पुलिस स्टेशन में क्या होता है. हमने यहाँ पे कोई गलत काम नहीं किया है. हमने सिर्फ एक हिंदुस्तान के नागरिक के लिए, उसकी माँ के लिए, उसके पिता के लिए न्याय मांगा है, और उसके लिए 8 घंटे लग गए. और फाइनल, बड़ी इंटरेस्टिंग बात, फाइनल परमिशन फाइनल होके होम सेक्रेटरी और अमित शाह जी को देना पड़ा, तब इन्होंने जाके फाइनल FIR दिया. तो आप समझ जाइए FIR रोक कौन रहा था. ये बेचारे जो पुलिस वाले हैं, ये चाहते थे FIR करना, वो वाले भी चाहते थे FIR करना, बट ऊपर से न्याय की ब्रेक लगी हुई है. ಯೋಚನೆ ಮಾಡಿ, ರಾಹುಲ್ ಗಾಂಧಿ ಅವರು ದೆಹಲಿಯ DCP ಕಚೇರಿಯೊಳಗೆ ನುಗ್ಗಿ ಸ್ವತಃ ದೇಶದ ಗೃಹ ಸಚಿವ ಅಮಿತ್ ಶಾ ಅವರ ಅಧೀನದಲ್ಲಿರುವಂತಹ ದೆಹಲಿ ಪೊಲೀಸರಿಗೇನೆ ಬೆದರಿಕೆಯನ್ನು ಹಾಕಿ ಹೆದರಿಸಿ ಕೊನೆಗೂ ಕೂಡ 7 ಗಂಟೆಗಳ ನಂತರ
ತಮಗೆ ಬೇಕಾದ FIR ಅನ್ನು ದಾಖಲಿಸಿಕೊಳ್ಳುವಂತೆ ಮಾಡ್ತಾರೆ. आपके इंचार्ज अमित शाह जी हैं, डिपार्टमेंट को अमित शाह चलाते हैं, तो फिर उनकी फोटो क्यों है यहाँ पे? ಶಬಾಷ್ ರಾಹುಲ್ ಗಾಂಧಿ ಅವರೇ, ನಿಜವಾಗಿಯೂ ಇದನ್ನ ಮೆಚ್ಚಿಕೊಳ್ಳಲೇಬೇಕು. ಒಂದ್ ವೇಳೆ ಇಲ್ಲಿ FIR ದಾಖಲಾಗದೇ ಇದ್ದಿದ್ರೆ ಮೋದಿ ಸರ್ಕಾರದ ದೊಡ್ಡ ವೈಫಲ್ಯ ಏನು ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ವೀಕ್ಷಕರ, ಭಾರತೀಯ ಜನತಾ ಪಾರ್ಟಿ ಇತ್ತೀಚೆಗೆ ಒಂದು ರೀತಿ ಭ್ರಮೆಯಲ್ಲಿದ್ದಂಗಿದೆ, ಅಥವಾ ತುಂಬಾ ಗಾಢವಾಗಿ ನಿದ್ದೆ ಮಾಡ್ತಿದ್ದಂಗಿದೆ. ಏನೇ ನಡೆದ್ರು ಮುಂದೆ ಆರಾಮಾಗಿ ಗೆದ್ದು ಬಿಡ್ತೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದೇ ಸಮಯದಲ್ಲಿ ವಿರೋಧ ಪಕ್ಷಗಳು ಕೂಡ ಆಕ್ಟಿವ್ ಆಗ್ತಾ ಇರೋದು, ಸೋಷಿಯಲ್ ಮೀಡಿಯಾಗಳನ್ನ ಅವರು ಬಳಸ್ಕೊಳ್ತಾ ಇರೋದು ಇವರಿಗೆ ಅರ್ಥವೇ ಆಗ್ತಿಲ್ಲ. ಅರ್ಥ ಆಗೋ ಹೊತ್ತಿಗೆ ಎಲ್ಲವೂ ಖಂಡಿತ ಮುಗಿದು ಹೋಗ್ಬಿಟ್ಟಿರುತ್ತೆ. ನೋಡಿ, ಇದೇ ಆಗಸ್ಟ್ 15ನೇ ತಾರೀಕು ಏನಾಯ್ತು ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ. ದೇಶದ ಕ್ಯಾಮೆರಾಗಳ ಮುಂದೆನೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ ಕೂಡ ಭಾರತದ ವಂದೇ ಮಾತರಂ ಗೀತೆಗೆ ಅವಮಾನವನ್ನ ಮಾಡ್ತಾರೆ. ಆಗಸ್ಟ್ 15 ಕಳೆದು ಈಗ ಆಗಸ್ಟ್ 21 ಆಗಿದೆ. ಅಂದ್ರೆ 6 ದಿನಗಳೇ ಕಳೆದು ಹೋಗಿದೆ. ಆದರೂ ಕೂಡ ಈ ದೇಶದ ಕಾನೂನಿಗೆ ಅಥವಾ ಈ ದೇಶದ ಸರ್ಕಾರಕ್ಕೆ ಸೋನಿಯಾ ಗಾಂಧಿ ಅವರ ವಿರುದ್ಧ ಒಂದು FIR ದಾಖಲಿಸಿಕೊಳ್ಳುವಷ್ಟು ಧೈರ್ಯ ಅಥವಾ ಶಕ್ತಿಯೇ ಇಲ್ಲದಾಗಿದೆ. ದೆಹಲಿ, ಮುಂಬೈ, ಪುಣೆ, ಚೆನ್ನೈ, ಬೆಂಗಳೂರು ಅಥವಾ ಕೋಲ್ಕತ್ತಾ ಸೇರಿದಂಗೆ ಯಾವುದೇ ನಗರದಲ್ಲೂ ಕೂಡ ಸೋನಿಯಾ ಗಾಂಧಿ ಅವರ ವಿರುದ್ಧ ವಂದೇ ಮಾತರಂ ಅಪಮಾನದ ಪ್ರಕರಣದಲ್ಲಿ FIR ದಾಖಲಾಗಿಲ್ಲ ಅನ್ನೋದೇ ಈ ದೇಶದ ದೊಡ್ಡ ದುರಂತ. ವಂದೇ ಮಾತರಂ ಗೀತೆಗೆ ಜನ್ಮ ನೀಡಿದಂತಹ ಪವಿತ್ರ ಬಂಗಾಳದ ನೆಲದಲ್ಲೂ ಕೂಡ ಇವರ ವಿರುದ್ಧ ಯಾವುದೇ FIR ದಾಖಲಾಗಿಲ್ಲ. ದೇಶದ್ರೋಹದ ವರ್ತನೆ ತೋರಿದ್ರು ಸಹ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರಾಮಾಗಿದ್ದಾರೆ. ಇಷ್ಟಕ್ಕೆ ಇದು ನಿಲ್ಲೋದಿಲ್ಲ. ಕಳೆದ ಆಗಸ್ಟ್ 18ನೇ ತಾರೀಕು ನಡೆದಂತಹ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲೂ ಕೂಡ ಕಾಂಗ್ರೆಸ್ ವತಿಯಿಂದ ವಂದೇ ಮಾತರಂ ವಿರುದ್ಧ ಮುಕ್ತವಾಗಿ ಘೋಷಣೆ ಮಾಡಲಾಯಿತು. ನಾವು ವಂದೇ ಮಾತರಂ ಹಾಡೋದಿಲ್ಲ, ನಿಮ್ಮಿಂದ ಏನ್ ಮಾಡ್ಕೊಳ್ಳೋಕ್ಕಾಗುತ್ತೋ ಮಾಡ್ಕೊಳ್ಳಿ ಅನ್ನೋ ದಾಟಿಯಲ್ಲಿ ಕಾಂಗ್ರೆಸ್ ಸವಾಲ್ ಹಾಕುತ್ತೆ. ದೇಶದಲ್ಲಿ ವಂದೇ ಮಾತರಂ ಕುರಿತು ಕಾನೂನು ಜಾರಿಯಲ್ಲಿದ್ರೂ ಸಹ ಕಾಂಗ್ರೆಸ್ ಪಕ್ಷದ ನಾಯಕರು ಬಹಿರಂಗವಾಗಿಯೇ ಮೋದಿ ಮತ್ತು ಅಮಿತ್ ಶಾ ಅವರೇ, ನಿಮ್ಮಿಂದ ನಮ್ಮನ್ನ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾವು ವಂದೇ ಮಾತರಂ ಆಡೋದಿಲ್ಲ ಅಂತಿದ್ದಾರೆ. ಒಂದ್ ವೇಳೆ ಈ ದೇಶದಲ್ಲಿ ನಿಜವಾದ ರಾಷ್ಟ್ರೀಯವಾದಿ ಸರ್ಕಾರ ಇದ್ದಿದ್ರೆ ಮತ್ತು ದೇಶದ ಜನಸಾಮಾನ್ಯರ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲದೆ ಇದ್ದಿದ್ರೆ ಇಡೀ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ವಿರುದ್ಧ ಇವತ್ತು FIR ದಾಖಲಾಗ್ತಿತ್ತು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಷ್ಟೊತ್ತಿಗೆ ದೆಹಲಿಯ ಯಾವುದಾದ್ರೂ ಪೊಲೀಸ್ ಠಾಣೆಯ ಕಂಬಿಗಳ ಹಿಂದೆ ಇರಬೇಕಾಗಿತ್ತು. ಆದರೆ ಆಶ್ಚರ್ಯ ಏನಂದ್ರೆ, ಭಾರತೀಯ ಜನತಾ ಪಕ್ಷ ಅಥವಾ ಮೋದಿಜಿ ಸರ್ಕಾರ ಗಾಂಧಿ ಪರಿವಾರವನ್ನ ಮುಟ್ಟೋದಕ್ಕೇನೆ ಸಾಧ್ಯ ಆಗ್ತಿಲ್ಲ. ಯಾಕೆ ಅವರ ವಿರುದ್ಧ ಯಾವುದೇ ಕ್ರಮವನ್ನ ಇದುವರೆಗೂ ಕೂಡ ತೆಗೆದುಕೊಳ್ತಿಲ್ಲ ಇವರು? ಅದೇ ರಾಹುಲ್ ಗಾಂಧಿ ಮಾತ್ರ ನೇರವಾಗಿ ಇವರದ್ದೇ ಪೊಲೀಸ್ ಠಾಣೆಗೆ ನುಗ್ಗಿ ಕೇವಲ 7 ಗಂಟೆಯಲ್ಲಿ FIR ದಾಖಲಿಸಿ ಹೊರಗೆ ಬರ್ತಾರೆ. ಈ ಘಟನೆ ನೋಡಿದಾಗ ನಮ್ಮ ಮುಂದೆ 2 ಮುಖ್ಯವಾದ ಪ್ರಶ್ನೆಗಳು ಮೂಡುತ್ತೆ. ಒಂದ್ ವೇಳೆ ದೆಹಲಿ ಪೊಲೀಸರು ಈ ಪ್ರತಿಭಟನಾ ನಿರತ ಸಾಹಿಲ್ ಮೇಲೆ ಪೆಲೆಟ್ ಗನ್ ಬಳಸಿಯೇ ಇಲ್ಲ ಅಂತಾದ್ರೆ ರಾಹುಲ್ ಗಾಂಧಿ ಅವರ ಒತ್ತಡಕ್ಕೆ ಮಣಿದು ಪೊಲೀಸರು FIR ಅನ್ನ ಯಾಕೆ ದಾಖಲಿಸಿಕೊಂಡ್ರು? ಒಂದು ವೇಳೆ ದೆಹಲಿ ಪೊಲೀಸರು ನಿಜವಾಗಿಯೂ ಪೆಲೆಟ್ ಗನ್ ಬಳಸಿದ್ದಾರೆ ಅಂತಾದ್ರೆ ಸರ್ಕಾರ ಈ ಬಗ್ಗೆ ಬಹಿರಂಗವಾಗಿ ದೇಶದ ಮುಂದೆ ಸತ್ಯವನ್ನ ಯಾಕೆ ಹೇಳ್ತಾ ಇಲ್ಲ? ಈ ಪರಿಸ್ಥಿತಿಯಲ್ಲಿ ನಮಗೆ ಪೆಲೆಟ್ ಗನ್ ಬಳಸಬೇಕಾದಂತಹ ಅನಿವಾರ್ಯತೆ ಇತ್ತು ಅಂತ ಹೇಳುವಷ್ಟು ಧೈರ್ಯವೂ ಇಲ್ಲದೆ ಹೋಯ್ತಾ ಇವರಿಗೆ. ಈಗಲೂ ಗಾಂಧಿ ಪರಿವಾರದ ಮುಂದೆ ಮೋದಿ ಸರ್ಕಾರ ಎಷ್ಟು ಅಸಹಾಯಕವಾಗಿ ನಿಂತಿದೆ ನೋಡಿ. ವಂದೇ ಮಾತರಂ ವಿಷಯದಲ್ಲೂ ಕೂಡ ಗಾಂಧಿ ಪರಿವಾರದ ಮೇಲೆ FIR ದಾಖಲು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸಂಸತ್ತಿನೊಳಗೆ ರಾಮ ಮಂದಿರದ ವಿಷಯದಲ್ಲಿ ರಾಹುಲ್ ಗಾಂಧಿ ಅವರನ್ನು ಎತ್ಕೊಂಡಂತಹ ರೀತಿಗೆ ಅವರ ವಿರುದ್ಧ ಯಾವ ಕ್ರಮವೂ ಕೂಡ ನಡೆದಿಲ್ಲ. ಸಂಸತ್ತಿನ ಒಳಗಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ನಡೆದಂತಹ ದಾಳಿಯ ಸಂಚಿನ ವಿಷಯದಲ್ಲೂ ಕಾಂಗ್ರೆಸ್ ಮತ್ತು ಗಾಂಧಿ ಪರಿವಾರಕ್ಕೆ ಏನೂ ಆಗಲಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಅನುಮಾನ ಮೂಡುತ್ತೆ, ಗಾಂಧಿ ಪರಿವಾರವನ್ನ ಯಾವುದೇ ಅಪಾಯ ಇಲ್ದಂಗೆ ಕಾಪಾಡೋದೇ ಮೋದಿ ಸರ್ಕಾರದ ದೊಡ್ಡ ಜವಾಬ್ದಾರಿಯಾಗಿದೆಯಾ ಅಂತ. ನೋಡಿ, ಇದೇ ಒಬ್ಬ ಸಾಮಾನ್ಯ ಹೋಗಿ ಪೊಲೀಸ್ ಠಾಣೆಯಲ್ಲಿ ಕುತ್ಕೊಂಡು ಯಾಕೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧ FIR ದಾಖಲಿಸಿಲ್ಲ ಅಂತ ಹೇಳಿ
ವಾರ್ನಿಂಗ್ ಅನ್ನ ಕೊಟ್ಟಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ಈ ದೇಶದಲ್ಲಿ ಕಾನೂನು ಜನಸಾಮಾನ್ಯರಿಗೊಂದು, ದೊಡ್ಡವರಿಗೆ ಮತ್ತೊಂದ. ಈ ಮೋದಿ ಸರ್ಕಾರ ಜಗತ್ನಲ್ಲಿ ಯಾರ ವಿರುದ್ಧ ಬೇಕಾದ್ರೂ ಕಠಿಣ ಕ್ರಮ ತೆಗೆದುಕೊಳ್ಬಹುದು, ಆದ್ರೆ ರಾಜಕೀಯ ಕಾರಣಗಳಿಗಾಗಿ ಗಾಂಧಿ ಪರಿವಾರವನ್ನ ಜೈಲಿಗೆ ಕಳಿಸುವಂತಹ ಕೆಲಸವನ್ನು ಮಾತ್ರ ಯಾವತ್ತೂ ಮಾಡೋದಿಲ್ಲ. ಇದನ್ನ ನೋಡ್ತಿದ್ರೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಒಂದ್ ವೇಳೆ ರಾಹುಲ್ ಗಾಂಧಿ ಅವ್ರು ಜೈಲಿಗೆ ಹೋದ್ರೆ ಅವತ್ತೇ ಮೋದಿಜಿ ಸರ್ಕಾರ ಉರುಳಬಹುದೇನೋ ಅನ್ಸುತ್ತೆ. ವೀಕ್ಷಕರೇ, ಇದೆಲ್ಲದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕೆ ಮೋದಿಜಿ ಸರ್ಕಾರ ಗಾಂಧಿ ಪರಿವಾರದ ಮೇಲೆ ಇಷ್ಟೊಂದು ಸಾಫ್ಟ್ ಕಾರ್ನರ್ ಅನ್ನ ಹೊಂದಿದೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.